ರೂತಳು ಎಂಬ ಹೆಸರಿನ ಅರ್ಥವೇನು? ಯಾರಿಗಾದ್ರೂ ಗೊತ್ತಾ? ರೂತಳು ಎಂಬ ಹೆಸರಿನ ಅರ್ಥವೇನು? ಸ್ನೇಹಿತಳು ಎಂದರ್ಥ. ಏನದು? ಸ್ನೇಹಿತಳು ಎಂದರ್ಥ. ರೂತಳು ಹೆಸರಿಗೆ ತಕ್ಕ ವ್ಯಕ್ತಿಯಾಗಿದ್ದಳು ಪ್ರಿಯರೇ. ಅವಳು ಈಸಿಯಾಗಿ ಇತರರಿಂದ ಮೆಚ್ಚುಗೆ ಪಡೆಯುವಂತಹ ವ್ಯಕ್ತಿಯಾಗಿದ್ದಳು. ಕೆಲವರಂತೂ ಇರ್ತಾರೆ ಪ್ರಿಯರೇ, ಅವರಿಗೆ ಚದುರಿಸುವುದನ್ನು ಬಿಟ್ರೆ ಸಮಕೂಡಿಸುವುದು ಕೈಲಾಗೋದೇ ಇಲ್ಲ. ಎಲ್ಲರೊಂದಿಗೆ ಜಗಳವಾಡುವುದನ್ನು ಬಿಟ್ರೆ ಎಲ್ಲರೊಂದಿಗೆ ಸಮಾಧಾನ ಸಂತೋಷದಿಂದಿರಲು ಕೈಲಾಗೋದಿಲ್ಲ. ಅಷ್ಟಕ್ಕೂ ಸ್ನೇಹಭಾವವು ಎನ್ನುವಂಥದ್ದು ಅವರಲ್ಲಿ ಸ್ವಲ್ಪವೂ ಕಾಣಿಸಲ್ಲ, ಅವರ ಮನೆಯಲ್ಲಿಯೂ ಕಾಣಿಸಲ್ಲ, ಅವರ ಜೀವಿತದಲ್ಲೂ ಕಾಣಿಸಲ್ಲ. ರೂತಳು ಅಂಥವಳಲ್ಲ. ಎಲ್ಲೇ ಇದ್ರೂ ಸಹ ಬಹಳ ಸುಲಭವಾಗಿ ತನ್ನ ಸುತ್ತಲೂ ಇರುವವರಿಂದ ಮೆಚ್ಚುಗೆ ಪಡೆಯುತ್ತಾ ಇದ್ದಳು. ಯಾಕೆಂದರೆ ಮನಸ್ಸು ಒಳ್ಳೆಯದಾಗಿರೋದ್ರಿಂದ ಎಲ್ಲರಿಂದ ಮೆಚ್ಚುಗೆ ಪಡೆಯುತ್ತಾ ಇದ್ದಳು. ಅತ್ತೆಯನ್ನು ಅಪ್ಪಿಕೊಂಡಿರುತ್ತಾಳೆ. ಅದ್ಭುತವಾದ ಒಂದು ವಿಷಯವೇನೆಂದರೆ, ಗಂಡ ಬದುಕಿರುವಾಗಲೇ ಅತ್ತೆಯನ್ನು ನೋಡಿಕೊಳ್ಳಲಾರದ ದಿನಗಳಿವೆ. ಆ ಗಂಡ ಸತ್ತ ನಂತರ ಬಾಂಧವ್ಯ ಕೂಡ ಮುರಿದೋಗ್ಲೇಬೇಕು. ಆದರೆ ಮುರಿದೋಗ್ಲಿಲ್ಲ ಪ್ರಿಯರೇ. ಅದನ್ನೇ ಹೇಳ್ತಾಳೆ ನವೊಮ್ಮಿ, ಹೋಗಮ್ಮ, ನಿನ್ನ ದೇಶಕ್ಕೆ ನೀನು ಹೊರಟು ಹೋಗಿ ಬೇರೆಯವನಿಗೆ ಮದುವೆಯಾಗಿ ನಿನ್ನ ಕುಟುಂಬ ಕಟ್ಟಿಕೋ, ಒಂದು ಕುಟುಂಬ ವ್ಯವಸ್ಥೆಯನ್ನು ಏರ್ಪಡಿಸಿಕೋ, ನನ್ನೊಂದಿಗೆ ನಿನಗೇನು ಕೆಲಸ? ಆಗ ರೂತಳು ಏನ್ ಹೇಳ್ತಾಳೆ ಗೊತ್ತಾ? ಅತ್ತೆ, ನಿನ್ನ ದೇಶವೇ ನನ್ನ ದೇಶ. ಒಂದು ಸಾರಿ ವಿವಾಹ ಆದ ಮೇಲೆ, ವಿವಾಹ ನಡೆದ ಮೇಲೆ ನಿನಗೂ ನನಗೂ ಒಂದು ಬಾಂಧವ್ಯ ಉಂಟಾಯ್ತು. ಈ ಬಾಂಧವ್ಯ ಸಾಯುವವರೆಗೂ ಮುರಿದೋಗುವ ಬಾಂಧವ್ಯ ಅಲ್ಲವೇ ಅಲ್ಲ. ಸಾಧಾರಣವಾಗಿ ಗಂಡ ಹೆಂಡತಿಯರ ಮಧ್ಯದಲ್ಲಿ ಇಂತಹ ಬಾಂಧವ್ಯ ನೋಡ್ತೇವೆ. ಆದರೆ ರೂತಳ ಬಾಂಧವ್ಯ ಎಂಥದ್ದು ಗೊತ್ತಾ? ಒಬ್ಬ ವ್ಯಕ್ತಿಯೊಂದಿಗೆ ನನ್ನ ಬಾಂಧವ್ಯ ಉಂಟಾಗೋದಾದರೆ ಆ ವ್ಯಕ್ತಿಯನ್ನು ಹೆತ್ತಿದ ತಾಯಿಯೊಂದಿಗೂ ಬಾಂಧವ್ಯ ಉಂಟಾಗ್ತದಲ್ಲವೇ? ಅದಕ್ಕೆ ಹೇಳ್ತಿದ್ದೇನೆ ಕೇಳಿ ತಮ್ಮ ತಂಗಿಯಂದಿರೇ. ಅಮ್ಮಳಿಗೆ ಗೊತ್ತಾಗದಂತೆ, ಅಪ್ಪನಿಗೆ ಗೊತ್ತಾಗದಂತೆ, ನಿಮ್ಮ ನೆಂಟರಿಗೆ ಗೊತ್ತಾಗದಂತೆ ಯಾವುದೋ ಗಿಡದ ಕೆಳಗೋ ಇಲ್ಲವೇ ಯಾವುದೋ ಕೋಣೆಯ 4 ಗೋಡೆಗಳ ನಡುವೆ ಮದುವೆ ಮಾಡಿಕೊಳ್ಳಬೇಡಿ. ಯಾಕೆಂದರೆ ವಿವಾಹ ಅನ್ನುವುದು ಇಬ್ಬರ ಜೀವಿತದ ಬಾಂಧವ್ಯ ಅಲ್ಲ, 2 ಕುಟುಂಬಗಳ ನಡುವೆ ಉಂಟಾಗುವ ಅನುಬಂಧವಾಗಿದೆ. ಈ 2 ಕುಟುಂಬಗಳ ನಡುವೆ ಉಂಟಾಗುವಂತಹ ಸಂಬಂಧವಾಗಿದೆ. ಇಂತಹ ಬೆಲೆ ಬಾಳುವ ಅನುಬಂಧವನ್ನು ಅರ್ಥ ಮಾಡಿಕೊಳ್ಳದೆ ಅಡ್ರೆಸ್ ಇಲ್ಲದಂತಹ ಮದುವೆ ಮಾಡಿಕೊಂಡು ಕೊನೆಗೆ ಅಡ್ರೆಸ್ ಇಲ್ಲದಂತೆಯೇ ಬೇರ್ಪಡ್ತಿದ್ದಾರೆ. ಅದು ಒಳ್ಳೆಯದಲ್ಲ. ಅತ್ತೆ, ನಿನ್ನ ಮಗನಿಗೆ ನಾನು ಮದುವೆಯಾದ ನಂತರ ನೀನು ಅತ್ತೆಯಾಗಿ ನನ್ನ ಜೀವಿತದಲ್ಲಿ ಪ್ರವೇಶಿಸಿದೆ. ಮಗನು ಸತ್ತಿರುವುದಕ್ಕಾಗಿ ನಿನ್ನನ್ನು ಬಿಟ್ಟುಬಿಡುವ ವ್ಯಕ್ತಿತ್ವ ನನ್ನದಲ್ಲ. ಈ ಅನುಬಂಧ, ನಾವು ಎಷ್ಟೋ ವರ್ಷಗಳಿಂದ ಒಟ್ಟಿಗೆ ಇದ್ದಿದ್ದೇವೆ. ಈ ಒಂದು ಅನುಬಂಧ ಹೇಗೆ ಬಿಟ್ಟುಬಿಡಲಿಕ್ಕಾಗತ್ತೆ? ಹೇಗೆ ಬೇಡ ಅನ್ನಲಿಕ್ಕಾಗತ್ತೆ? ಹೌದು, ನನ್ನ ಗಂಡ ಸತ್ತಿದ್ದಾನೆ, ನಿನಗೇನೋ ನಿನ್ನ ಮಗನೂ ಸತ್ತಿದ್ದಾನೆ, ನಿನ್ನ ಗಂಡನೂ ಕೂಡ ಸತ್ತಿದ್ದಾನೆ. ವಾಸ್ತವದಲ್ಲಿ ನನಗಿಂತಲೂ ಹೆಚ್ಚು ನೀನೇ ಅಭಾಗ್ಯಳು. ಒಂದು ಕಡೆ ಗಂಡನನ್ನೂ ಕಳೆದುಕೊಂಡೆ, ಇನ್ನೊಂದು ಕಡೆ ಮಗನನ್ನೂ ಕಳೆದುಕೊಂಡೆ. ನನಗಿಂತಲೂ ಹೆಚ್ಚು ದುಃಖದಲ್ಲಿ ನೀನಿದ್ದೆ. ಅಂತಹದರಲ್ಲಿ ನಿನ್ನನ್ನು ಹೇಗೆ ಬಿಟ್ಟು ಹೋಗ್ಲಿಕ್ಕಾಗತ್ತೆ ಅತ್ತೆ? ನಿನ್ನ ಕ್ಷೇಮವನ್ನು ಕೋರುತ್ತಿದ್ದೇನೆ, ನಿನ್ನೊಂದಿಗಿರಬೇಕೆಂದು ಆಶಿಸುತ್ತಿದ್ದೇನೆ. ಹಾಗಲ್ಲ ಮಗಳೇ, ನನ್ ಬಗ್ಗೆ ಆಲೋಚಿಸಿ, ನಿನ್ ಭವಿಷ್ಯ ಯಾಕೆ ಹಾಳು ಮಾಡಿಕೊಳ್ತಿ ಅಂದಾಗ, ಇಲ್ಲ ಅತ್ತೆ, ಒಂದು ಸಾರಿ ಒಬ್ಬ ಅತ್ತೆಯಾಗಿ ನನ್ನ ಜೀವಿತದಲ್ಲಿ ನೀನು ಪ್ರವೇಶಿಸಿದಾಗ ಸೊಸೆಯಾಗಿ ನನ್ನ ಕರ್ತವ್ಯ ನಾನು ಮಾಡಲೇಬೇಕು. ನಿನ್ನ ದೇಶವೇ ನನ್ನ ದೇಶ, ನಿನ್ನ ಪ್ರಜೆಗಳೇ ನನ್ನ ಪ್ರಜೆಗಳು, ನಿನ್ನ ದೇವರೇ ನನ್ನ ದೇವರು. ನ್ಯಾಯಸ್ಥಾಪಕರು ಪರಿಪಾಲಿಸುವ ಕಾಲದಲ್ಲಿ ಯಾರೊಬ್ಬರೂ ದೇವರನ್ನು ಪ್ರೀತಿಸಲಿಲ್ಲ, ಇಷ್ಟ ಬಂದಂತೆ ಜೀವಿಸಿದ್ರು. ಅಂತಹ ದಿನಮಾನಗಳಲ್ಲಿ ಒಬ್ಬ ಅನ್ಯಳು, ಒಬ್ಬ ಮೊವಾಬ್ಯದ ಸ್ತ್ರೀ ಏನ್ ಹೇಳ್ತಾಳೆ ಗೊತ್ತಾ? ನಿನ್ನ ದೇವರೇ ನನ್ನ ದೇವರು, ಯೆಹೋವನೇ ನನ್ನ ದೇವರು ಎಂಬ ಈ ಮಾತು ಒಬ್ಬ ಮೊವಾಬ್ಯಳು, ಅಪವಿತ್ರವಾದ ಜನಾಂಗದಿಂದ ಬಂದಿರುವ ಒಬ್ಬ ಅನ್ಯಳು ಆ ಮಾತು ಹೇಳಿದಾಗ ಪರಲೋಕದಿಂದ ದೇವರು ನೋಡ್ತಾರೆ ಪ್ರಿಯರೇ. ಏನಿದು? ಶಪಿಸಲ್ಪಟ್ಟಿರುವಂತಹ ಜನಾಂಗದಿಂದ ಬಂದಿರುವ ಒಬ್ಬ ಅನ್ಯಳು ನನ್ನನ್ನು ಕೋರುತ್ತಿದ್ದಾಳಲ್ಲವೇ? ನನ್ನನ್ನು ದೇವರಾಗಿ ಅಂಗೀಕರಿಸ್ತಿದ್ದಾಳಲ್ಲವೇ? ಆಕೆಯನ್ನು ನಾನು ಆಶೀರ್ವದಿಸ್ತೇನೆ, ಆಕೆಗೆ ನಾನು ದಿವ್ಯದಾನ ಕೊಡ್ತೇನೆ ಎಂದು ದೇವರು ಆ ದಿನ ತೀರ್ಮಾನ ತೆಗೆದುಕೊಂಡ್ರು. ಪ್ರಿಯ ಸಹೋದರ ಸಹೋದರಿಯರೇ, ಯಾವತ್ತಾಗ್ಲಿ ಈ ಮಾತನ್ನು ಹೇಳಿದೀರಾ? ಯೆಹೋವನೇ ನನ್ನ ದೇವರೆಂದು, ಆತನೇ ನನ್ನ ಆರಾಧ್ಯ ದೇವರು ಎಂದು ಎಂದಾದರೂ ಹೇಳಿದೀರಾ? ಹೇಳಿ ನೋಡಿರಿ. ಆ ದೇವರು ಯಾವ ರೀತಿ ಆಧರಿಸಿ ಆದುಕೊಳ್ಳುತ್ತಾರೆ ಎಂದು ನಿಮಗೆ ಗೊತ್ತಾಗತ್ತೆ. ಒಬ್ಬ ಅನ್ಯಳು, ಅಭಾಗ್ಯಳು, ಆಪ್ತಳು, ಗಂಡ ಸತ್ರೂ ಸಹ ಅತ್ತೆಯೊಂದಿಗಿರುವ ಬಾಂಧವ್ಯ ಕಟ್ ಮಾಡಿಕೊಳ್ಳಲಿಲ್ಲ. ಅತ್ತೆ, ನಿನ್ನೊಂದಿಗೇ ಇರುತ್ತೇನೆ ನಾನು. ಯಾಕೆ ಅಮ್ಮ?
ಆಕೆ ಮನಸ್ಸಿಗೆ ಗೊತ್ತಿತ್ತು, ನನಗಾದ ಗಾಯ ಒಂದೇ, ಆದರೆ ನಿನಗೆ 2 ಗಾಯಗಳಾಗಿವೆ. 2 ಅಷ್ಟೇ ಅಲ್ಲ, 3 ಗಾಯಗಳಾದವು. 1 ಗಂಡನನ್ನು ಕಳೆದುಕೊಂಡೆ, 2ನೇದು 2 ಗಂಡು ಮಕ್ಕಳನ್ನು ಕಳೆದುಕೊಂಡೆ. ನಿನಗೆ ಬಿದ್ದ ಪೆಟ್ಟು 3, ನನಗೆ ಬಿದ್ದ ಪೆಟ್ಟು ಒಂದೇ. ಅತ್ತೆ, ಇಂತಹ ಸಮಯದಲ್ಲಿ ಹೇಗೆ ನಿನ್ನನ್ನು ಬಿಟ್ಟು ಹೋಗ್ಲಿಕ್ಕಾಗುತ್ತೆ? ನಿನ್ನೊಂದಿಗೇ ಇರುತ್ತೇನೆ ಎಂದು ಯಾರು ಹೇಳಲಿಕ್ಕಾಗುತ್ತೆ ಪ್ರಿಯರೇ? ಈ ದಿನ ಪ್ರತಿಯೊಬ್ಬರೂ ತಮ್ಮ ಸ್ವಾರ್ಥವನ್ನೇ ನೋಡಿಕೊಳ್ತಾರೆ. ಆ ಅತ್ತೆ ಆಗಿರ್ಬೋದು, ಸೊಸೆಯಾಗಿರ್ಬೋದು. ಈ ದಿನ ಅಣ್ಣ ತಮ್ಮಂದಿರು ಸ್ವಾರ್ಥವನ್ನೇ ನೋಡಿಕೊಳ್ತಾರೆ, ಅಕ್ಕ ತಂಗಿಯಂದಿರು ಸ್ವಾರ್ಥವನ್ನೇ ನೋಡಿಕೊಳ್ತಾರೆ. ಆದರೆ ಆ ದಿನ ಆ ರೂತಳಲ್ಲಿರುವ ಅನುಬಂಧವನ್ನು ನೋಡಿರಿ, ಅದನ್ನೇ ದೇವರು ನೋಡಿದರು. ಸಹೋದರ ಸಹೋದರಿಯರೇ, ಲೋಕಸ್ಥರಾಗಿ ಜೀವಿಸಬೇಡಿರಿ, ಲೋಕಾನುಸಾರವಾಗಿ ಆಲೋಚಿಸಬೇಡಿರಿ. ದೇವರು ನೋಡ್ತಿದ್ದಾರೆ ಎಂಬುದಾಗಿ ಆತನಿಗೆ ಸಂತೋಷಪಡಿಸುವ ಪ್ರಯತ್ನ ಮಾಡಿರಿ. ನೀವು ಒಬ್ಬ ಸೊಸೆಯಾಗಿರ್ಬೋದು, ಒಬ್ಬ ಅತ್ತೆ ಆಗಿರ್ಬೋದು, ಒಬ್ಬ ಅಳಿಯನಾಗಿರ್ಬೋದು, ಒಬ್ಬ ಮಾವನಾಗಿರ್ಬೋದು. ದೇವರಿಗೆ ಸಂತೋಷಪಡಿಸುವ ಪ್ರಯತ್ನ ಮಾಡಿ. ಪರಿಶುದ್ಧನಾದ ತಂದೆಯೇ, ಅಭಾಗ್ಯಳಾಗಿದ್ದಳು ರೂತಳು. ಈ ದಿನ ನಮ್ಮ ಮಧ್ಯೆ ಒಂದು ವೇಳೆ ಯಾರಾದರೂ, ಏಸಯ್ಯ, ನಾನು ಕೂಡ ಒಬ್ಬ ಅಭಾಗ್ಯಳೇ ಆಗಿದ್ದೇನೆ, ನನಗೂ ಯಾರೂ ಇಲ್ಲ ದೇವರೇ, ಅಪ್ಪ ತೀರಿ ಹೋಗಿದ್ದಾರೆ, ಅಮ್ಮ ತೀರಿ ಹೋಗಿದ್ದಾಳೆ, ಅಣ್ಣ ಇರ್ತಾ ಇದ್ದ, ಅಣ್ಣನೂ ತೀರಿ ಹೋದ, ಗಂಡ ಇರ್ತಿದ್ದ, ಗಂಡನೂ ತೀರಿ ಹೋದ, ಹೆಂಡತಿ ಇರ್ತಾ ಇದ್ದಳು, ಹೆಂಡತಿ ತೀರಿ ಹೋದಳು. ದೇವರೇ, ಒಮ್ಮೆ ಆರೋಗ್ಯವುಳ್ಳವನಾಗಿ ಆರೋಗ್ಯವುಳ್ಳವಳಾಗಿ ಇರ್ತಾ ಇದ್ದೆ, ಈಗ ಆರೋಗ್ಯವೂ ಹೋಗಿದೆ. ಒಮ್ಮೆ ನನಗೆ ಉದ್ಯೋಗ ಇರ್ತಾ ಇತ್ತು, ಈಗ ಉದ್ಯೋಗವೂ ಹೊರಟೋಗಿದೆ. ಏಸಯ್ಯ, ತಂದೆಯೇ, ಯಾರೇ ಆಗಲಿ ಈ ಸಂದೇಶವನ್ನು ಕೇಳಿ ಮನಪೂರ್ವಕವಾಗಿ ನಿಮ್ಮ ಸನ್ನಿಧಿಯಲ್ಲಿ, ದೇವರೇ, ನಾನು ಅಭಾಗ್ಯಳಾಗಿದ್ದೇನೆ, ನನಗೆ ಯಾವ ಭಾಗ್ಯ ಇದೆ ಹೇಳ್ರಿ ಎಂದು ಹೀಗೆ ದೇವರೇ ತಮಗಿರುವಂತಹ ವೇದನೆಯನ್ನು, ತಮ್ಮ ದುಃಖವನ್ನು, ವೇದನೆಯನ್ನು ಹಂಚಿಕೊಳ್ಳುತ್ತಿರುವ ಪ್ರತಿಯೊಬ್ಬ ಸಹೋದರ ಸಹೋದರಿಯರನ್ನು ದರ್ಶಿಸಿರಿ ದೇವರೇ. ರೂತಳನ್ನು ಕನಿಕರಿಸಿದಿರಲ್ಲವೇ? ಅಭಾಗ್ಯವಂತಳನ್ನು ಭಾಗ್ಯವಂತಳನ್ನಾಗಿ ಮಾಡಿದೀರಿ ಅಲ್ಲವೇ? ನಿಮ್ಮ ಮಗನಾಗಿರುವ ಯೇಸುಕ್ರಿಸ್ತನನ್ನು ಲೋಕಕ್ಕೆ ಪರಿಚಯಿಸಿರುವ ಮಹಾ ಅದ್ಭುತಳಾದ ಆತ್ಮಿಕಳನ್ನಾಗಿ ಮಾಡಿದಿರಿ ಅಲ್ಲವೇ? ಹಾಗೆಯೇ ದೇವರೇ, ಈ ದಿನ ಈ ವಾಕ್ಯ ಕೇಳ್ತಿರುವ ಅಭಾಗ್ಯನನ್ನು, ಅಪಜಯ ಪಾಲಾದವನನ್ನು, ಎಲ್ಲಾ ರೀತಿಯಲ್ಲಿ ಇಕ್ಕಟ್ಟಲ್ಲಿ ಬಿದ್ದವರನ್ನು ಭಾಗ್ಯವಂತರನ್ನಾಗಿ ಮಾಡಿ ಆಶೀರ್ವದಿಸಿರಿ ಎಂದು ಯೇಸುವಿನ ನಾಮದಲ್ಲಿ ಬೇಡಿ ಹೊಂದಿದ್ದೇವೆ ತಂದೆಯೇ, ಆಮೆನ್. ಈ ದಿನ ಸಾರಿದ ಸಂದೇಶ ನಿಮಗೆ ಆಶೀರ್ವಾದಕರವಾಗಿರುವುದಾದರೆ ಲೈಕ್ ಮಾಡಿರಿ. ಇಂಥ ಅದ್ಭುತವಾದ ಸಂದೇಶಗಳನ್ನು ಪ್ರತಿದಿನ ನೋಡಲು ಆಶಿಸುತ್ತಾ ಇದ್ದೀರಾ? ಹಾಗಾದರೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಅನೇಕರಿಗೆ ಈ ಸಂದೇಶವನ್ನು ಶೇರ್ ಮಾಡುವ ಪ್ರಯತ್ನ ಮಾಡಿ.